ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮಹತ್ವ ಮತ್ತು ರಹಸ್ಯಗಳನ್ನು ಒಳಗೊಂಡಂತಹ ಅತ್ಯುತ್ತಮ ಮತ್ತು ಆಕರ್ಷಕ ಮಾಹಿತಿಯನ್ನು ಶೋಧನೆ ಮಾಡಿದ್ದೇವೆ. ಇದನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಟಚ್ ಮಾಡಿ. ಪವಿತ್ರ ಕುಮಾರಧಾರ ನದಿ. ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರ ಮುಂತಾದ ರಾಕ್ಷಸರನ್ನು ಸಂಹರಿಸಿದ ನಂತರ ತನ್ನ ರಕ್ತ ಸಿಕ್ತ ಆಯುಧವನ್ನು ತೊಳೆದು ಪವಿತ್ರ ನದಿ ಇದು. ಈ ನದಿಯಲ್ಲಿ ಸ್ನಾನ ಮಾಡಿದರೆ ಯಾವುದೇ ರೀತಿಯ ಚರ್ಮ ವ್ಯಾಧಿಗಳು ಮತ್ತು ಪಾಪಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿರುವ ಗರ್ಭಗುಡಿಯ ನಿಗೂಢತೆ ಮತ್ತು ವಿಷಾನಿಲ. ಈ ಕ್ಷೇತ್ರದಲ್ಲಿ ಗರ್ಭಗುಡಿಯೊಳಗೆ ಯಾರಿಗೂ ಪ್ರವೇಶವಿಲ್ಲ. ಅಲ್ಲಿ ವಾಸುಕಿ ಸರ್ಪವು ಹೊರಸೂಸುವ ಉಸಿರಾಟದ ವಿಷಗಾಳಿಯು ತೀವ್ರತೆ ಹೆಚ್ಚಿರುತ್ತದೆ. ಈ ವಿಷ ಅನಿಲವನ್ನು ತಟಸ್ಥಗೊಳಿಸಲು ಮತ್ತು ಭಕ್ತರನ್ನು ರಕ್ಷಿಸಲು ಗರ್ಭಗುಡಿಯ ಹೊರಗೆ ಬೆಳ್ಳಿಯ ಬೃಹತ್ ಗರುಡ ಸ್ತಂಭವನ್ನು ಸ್ಥಾಪಿಸಲಾಗಿದೆ. ಶ್ರೀ ಮಧ್ವಾಚಾರ್ಯರು ಹಿಮಾಲಯದಿಂದ ತಂದ ಅತ್ಯಂತ ಶಕ್ತಿಯುತವಾದ ನರಸಿಂಹದೇವರ ಪೆಟ್ಟಿಗೆ ಇದು ಇಲ್ಲಿದೆ. ಇತಿಹಾಸದಲ್ಲಿ ಬಲ್ಲಾಳರಾಯ ಎಂಬ ರಾಜನು ಈ ಪೆಟ್ಟಿಗೆಯನ್ನು ಬಲವಂತವಾಗಿ ತೆರೆಯಲು ಆನೆಗಳಿಂದ ತೊಳಿಸಿದಾಗ ಅವನ ಇಡೀ ದೇಹದಲ್ಲಿ ಉರಿ ಆರಂಭವಾಗಿತ್ತು. ನಂತರ ತಪ್ಪು ಒಪ್ಪಿಕೊಂಡ ಬೆಣ್ಣೆ ಹಚ್ಚಿ ಸವರಿದಾಗ ಉರಿ ಶಮನವಾಯಿತು. ಇದು ನೆನಪಿಗಾಗಿ ಇಂದಿಗೂ ರಾಜನ ವಿಗ್ರಹಕ್ಕೆ ಬೆಣ್ಣೆಯ ಅಭಿಷೇಕ ಮಾಡಲಾಗುತ್ತದೆ. ನಾಲ್ಕನೇದಾಗಿ ಇಲ್ಲಿ ಸರ್ಪ ಸಂಸ್ಕಾರ ಮತ್ತು ನಾಗದೋಷ ನಿವಾರಣೆ ಮಾಡುತ್ತಾರೆ. ಜಾತಕದಲ್ಲಿರುವ ರಾಹು ಕೇತು ದೋಷ ಹಾಗೂ ಸರ್ಪದೋಷಗಳು ನಿವಾರಣೆಗೆ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧ ಕ್ಷೇತ್ರವಿದು. ಇಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಬಂದು ಹೋಗಿದ್ದಾರೆ. ರಹಸ್ಯವಾದ ಸಿದ್ಧ ಪರ್ವತ. ಕುಮಾರ ಪರ್ವತದ ಮೇಲಿರುವ ಸಿದ್ಧ ಪರ್ವತಕ್ಕೆ ಯಾರಿಗೂ ಪ್ರವೇಶವಿಲ್ಲ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಮೊದಲು ಪೀಠಾಧಿಪತಿಗಳಾಗಿದ್ದ ಶ್ರೀ ವಿಷ್ಣು ತೀರ್ಥರು ಇಂದಿಗೂ ಅಲ್ಲಿ ಜೀವಂತವಾಗಿ ತಪಸ್ಸು ಮಾಡುತ್ತಿದ್ದಾರೆಂಬ ದೃಢವಾದ ನಂಬಿಕೆ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಬನ್ನಿ. ಮದುವೆಯಾಗದಿದ್ದವರಿಗೆ ಖಂಡಿತ ಮದುವೆ ಆಗುತ್ತೆ. ಇದು ಶೋಧ ಚಾನೆಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿ ತನಕ ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.